ಡಾಕ್ಟರ್ ಅಣ್ಣಾಭಾऊ ಸಾಠೆ ಅವರ ಜನ್ಮ ದಿನೋತ್ಸವವನ್ನು ಇವತ್ತು ಜ್ಯೋತಿ ಬೆಳಗುವುದರ ಮೂಲಕ ನಾವು ಇಲ್ಲಿ ಚಾಲನೆ ನೀಡ್ತಾ ಇದ್ದೀವಿ. ನೀನು ಬರದಗಿದ್ದ ಧನ್ಯವಾದಗಳು ರಾಜೇಶ್ ಹಾಗೂ ಮಾರುತಿ. ಆತ್ಮೀಯರಾಗಿರುವಂತ ಯಮನಪ್ಪಣ್ಣ ಗುಣಿಕಿಯವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿಸ್ಕೊತೀರಿ. ಹಾಗೆ ದಯವಿಟ್ಟು ವೇದಿಕೆಗೆ ಬರ್ಬೇಕಂತೇಳಿ ವಿನಂತಿಸ್ಕೊತಾರೆ. ಹಾಗೆ ಬಸವರಾಜ್ ಜಾಲ್ವಾದಿ ಸರ್ವನ್ನು ಕೂಡ ಈ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಮಧ್ಯದಲ್ಲಿ ಇವತ್ತು ಓಂ ಶಾಂತಿಯಿಂದ ಆಗಮಿಸಿರುತ್ತ ಅಮ್ಮನವರು ಸಂಗೀತ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಡ್ತಾ ಇದ್ದೀನಿ. ಇವತ್ತಿನ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರು, ಸತ್ಯ ಶೋಧಕ ಡಾಕ್ಟರ್ ಅಣ್ಣಾಭಾऊ ಸಾಠೆ ಅವರ ಭಾವಚಿತ್ರಕ್ಕೆ, ಹಾಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ, ಬಾಬು ಜಗಜೀವನರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿರುವಂತಹ ಗಣ್ಯಮಾನ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ನೆರವೇರಿಸಿಕೊಡ್ತಾ ಇದ್ದೀವಿ. समाज के तो वो भी आज हमारे माता समाज से 16 से सम्मान करें. तो सोमली रामदेव के विशेष सम्मान ವಿಶೇಷವಾಗಿ ನಮ್ಮ ಯುವ ನಾಯಕರಾಗಿರುವಂಥ ರಾಮನಗೌಡ ಬಿ ಪಾಟೀಲ್ ಯತ್ನಾಳ್ ಅವರಿಗೆ ವಿಶೇಷ ಗೌರವ ಸನ್ಮಾನವನ್ನು ಸೊಲ್ಲಾಪುರದ ಮಾತಂಗ್ ಸಮಾಜದ ಪರವಾಗಿ ಸುರೇಶ್ ಪಾಟೋಳಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಸಮಾಜದ ಈ ಒಂದು ಸಂಘಟನೆ ಪರವಾಗಿ ತುಂಬಿರದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಪೇಟಾ ಸುತ್ತೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಶೇಷ ಸನ್ಮಾನವನ್ನು ನೆರವೇರಿಸ್ತಾ ಇರುವಂಥ ಸುರೇಶ್ ಪಾಟೋಳಿ, सोलापुर से आए हुए मातंग समाज के मुखंड सुरेश पाटोले सर, युवा नेता सम्माननीय रामनगौड़ा बी पाटिल यत्नाळ साहब को तो यहाँ पे सम्मानित किया जा रहा है. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾ ಇದ್ದೀವಿ. ಅವೇ ಪುಸ್ತಕಗಳನ್ನು ದಯವಿಟ್ಟು ಗಣ್ಯಮಾನ್ಯರು ಬಿಚ್ಚಿ ಉದ್ಘಾಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಸರ್. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ಈ ಪುಸ್ತಕವನ್ನು ಬರೆದಿರುವಂಥ ಸಂಶೋಧಕರಾಗಿರುವಂಥ ಆತ್ಮೀಯರಾಗಿರುವಂಥ ಕಿರಣ್ ಕಾಳಗೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಪುಸ್ತಕ ಬಿಡುಗಡೆ ಮಾಡ್ತಾ ಇರುವಂಥ ಯುವ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ರಾಮನಗೌಡ ಬಿ ಪಾಟೀಲ್ ಯತ್ನಾಳ್ ಅವರಿಗೆ ಕೂಡ ಈ ಗೌರವ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಪುಸ್ತಕದಲ್ಲಿ ವಿಶೇಷವಾಗಿ ಡಾಕ್ಟರ್ ಅಣ್ಣಾಭಾऊ ಸಾಠೆ ಅವರ ಒಂದು ವಿಶೇಷವಾದಂಥ ವಿಚಾರಧಾರೆಗಳನ್ನು ನಮಗೆ ಕನ್ನಡದಲ್ಲಿ ಅವತರಣಿಕೆ ಮಾಡಿರುವಂಥ ಕಿರಣ್ ಕಾಳೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪುಸ್ತಕ ಬಿಡುಗಡೆ ಮಾಡಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೆಚ್ಚಿನ ಯುವ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ರಾಮನಗೌಡ ಬಿ ಪಾಟೀಲ್ ಧನ್ಯವಾದಗಳು. ಧನ್ಯವಾದ ಸರ್. ಸುರೇಶ್ ಪಾಟೋಳಿ ಸರ್.
ಇವತ್ತಿನ ಅನ್ನಭಾವ ಸಾಟೆ ಪುತ್ಥಳಿಯ ಒಂದು ಟರಾವ್ ಪಾಸ್ ಆಗಿ ಅಧಿಕೃತವಾಗಿ ಅನ್ನಭಾವ ಸರ್ಕಲ್ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ಅನ್ನಭಾವ ಸಾಟೆ ಅವರ ಪುತ್ಥಳಿ ಕೂಡ ಈಗಾಗಲೇ ಸ್ಥಾಪಿಸಬೇಕಂತ ಆರ್ಡರ್ ಕೂಡ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಅನ್ನಭಾವ ಸಾಟೆ ಸಂಘಟನೆ ವತಿಯಿಂದ ಈ ಒಂದು ಸಣ್ಣದಾದ ಸನ್ಮಾನವನ್ನ ಸನ್ಮಾನ್ಯ ರಾಮನ್ಗೌಡ್ ಪಾಟೀಲ್ ಅವರಿಗೆ ಮಾಡ್ತಾ ಇದ್ದಾರೆ ಎಲ್ಲ ಸಂಘಟನೆ ಸಮಾಜದ ವತಿಯಿಂದ. ಇವತ್ತು ನಮ್ಮ ಲೋಕಶಾಹಿರ್ ಅಣ್ಣಾಭಾವ ಸಾಠೆ ಅವರ 106ನೇ ಜಯಂತ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಈಗಾಗಲೇ ಮಟ್ಟಿಗೆ ಲೋಕಶಾಹಿರ್ ಅಣ್ಣಾಭಾವ ಸಾಠೆ ಅವ್ರ ಸರ್ಕಲ್ ಸ್ಯಾಂಕ್ಷನ್ ಆಗೈತಿ. ಈಗಾಗಲೇ ಮುಂದಿನ ದಿವಸದೊಳಗೆ ಎಲ್ಲ ಸಮಾಜ ಮಾತೃ ಸಮಾಜದವ್ರು ಈಗಾಗಲೇ ನಮ್ಮ ಕಡೆ ಬಂದಿದ್ರು. ಆ ಸರ್ಕಲ್ನು ನಮ್ಮ ಸ್ಟ್ಯಾಚ್ಯೂ ಈಗಾಗಲೇ ಆರ್ಡರ್ ಕೊಟ್ಟು ಮುಂದಿನ ವರ್ಷ ತನಕ ನಾವು ಸ್ಟ್ಯಾಚ್ಯೂ ಕುಂದ್ರಿಸಿ ಮುಂದಿನ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ. ಅದರ ಜೊತೆಗೆ ನಮ್ಮ ನವರತ್ನ ಹೋಟೆಲ್ ಕಡೆ ಸರ್ಕಲಿಗೆ ಭಗೀರಥ ಸರ್ಕಲ್ ಅಂತ ಅದನ್ನು ಈಗಾಗಲೇ ಸಂಗೊಳ್ಳಿ ರಾಯಣ್ಣವ್ರದ್ದು ಸರ್ಕಲ್ ವಿಶೇಷವಾಗಿ ಎಲ್ಲನೂ ಮೂರ್ತಿ ಕುಂದ್ರಿಸಿ ಆದಷ್ಟು ಬೇಗನೆ ನಾವು ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಂಡು ಧನ್ಯವಾದಗಳು.